ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಸೊ ಅವ್ರಿಗೆ ಯೂಸ್ ಆಗುವಂಥ ಹಾಗೆ ಎಲ್ಲ ಪೇರೆಂಟ್ಸು ಕೂಡ ಈ ಒಂದು ಪ್ರಾಡಕ್ಟ್ಸನ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹಾಗೆ ಎಲ್ಲ ತಂದೆ ತಾಯಂದ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿ ಒಂದು 4 ಮಂತ್ಸ್ ಆಯಿತು. ಸೊ ಇವಾಗ ನಾನು ರಿವ್ಯೂ ಶೇರ್ ಮಾಡ್ತಾಯಿದ್ದೀನಿ. ಬೆಸ್ಟ್ ಅಂದರೆ ಬೆಸ್ಟ್ ಇದೆ. ಸೊ ಯಾವುದು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ. ಹಾಗೆ ಇದ್ರದ್ದು ಏನಾದರೂ ಲಿಂಕ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಒಂದು ಸರ್ತಿ ಚೆಕ್ ಮಾಡಿ. ಓಕೆನಾ? ಸೊ ಬನ್ನಿ, ಇವಾಗ ಇದು ನೋಡಬೇಕಂದ್ರೆ ಫಸ್ಟ್ ನಾನು ತರಿಸಿರೋದು ಡೈಲಿ ವೇರ್ ಪ್ಯಾಂಟ್ಸ್. ಸೊ ನೀವು ಡೈಲಿ ವೇರ್ಗೂ ಹಾಕ್ಬೋದು, ಅಥವಾ ಹೊರಗಡೆ ಎಲ್ಲಾದರೂ ಹೊರಟಿದ್ರೆ ಅಲ್ಲಿ ಕೂಡ ಆವಾಗ ಕೂಡ ಒಂದು ಟೀ ಶರ್ಟ್ ಜೊತೆ ಮಿಸ್ ಮ್ಯಾಚ್ ಮಾಡಿಬಿಟ್ಟು ನೀವು ಹಾಕ್ಬೋದು. ಓಕೆನಾ? ಸೊ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ನಾನು ಇದನ್ನು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷದಿಂದ, ಅಂದರೆ ನನ್ನ ದೊಡ್ಡ ಮಗನಿಂದನೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಪ್ರಿಂಟು ಕೂಡ ಹೋಗೋದಿಲ್ಲ. ನೀವು ಎಷ್ಟೇ ತಿಕ್ಕಿ ಮಾಡಿ ಏನೇ ಮಾಡಿದ್ರೂ ಕೂಡ ಪ್ರಿಂಟ್ ಹೋಗೋದಿಲ್ಲ. 1 ವರ್ಷ, ಮಿನಿಮಮ್ 1 ವರ್ಷ ಒಂಚೂರೂ ಏನಾಗೋದಿಲ್ಲ ಪ್ಯಾಂಟು. 1 ವರ್ಷ ಆದಮೇಲೆ ಸ್ವಲ್ಪ ಕಲರ್ ಡೌನ್ ಆಗುತ್ತೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ 1 ವರ್ಷದವರೆಗೂ ಏನೂ ಆಗೋದಿಲ್ಲ. ಪ್ರಿಂಟು ಅಷ್ಟೇ ಮಕ್ಕಳಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಕ್ಯೂಟ್ ಮಕ್ಕಳಿರುತ್ತಲ್ಲ, ಹಾಗಾಗಿ ಈ ಥರ ಪ್ಯಾಂಟ್ಸ್ನ ವೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ನೋಡೋಕ್ಕೂ ಕೂಡ ಕ್ಯೂಟ್ ಕಾಣ್ತಾರೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ. ನೀವು ಹೋಗಿ ಒಂದು ಸರ್ತಿ ಚೆಕ್ ಮಾಡಿ. ಪ್ರೈಸು ಕೂಡ ಅಷ್ಟೇ. ನೀವು ಕ್ವಾಲಿಟಿ ನೋಡಿಬಿಟ್ಟು ಇಷ್ಟು ಚೆನ್ನಾಗಿರೋ ಪ್ಯಾಂಟು ಕಾಸ್ಟ್ಲಿ ಇದೆ ಅಂದ್ಕೋಬೇಡಿ. ಸೊ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಏನಂದರೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಬಿಟ್ಟು ಈ ರೋಡ್ ಸೈಡಲ್ಲೆಲ್ಲ ತೊಗೊಳ್ತೀವಿ. ಬಟ್ ಅದು ಹೆಂಗಾಗುತ್ತೆ ಅಂದರೆ ಅದಕ್ಕೆ ಸ್ಟಿಚಸ್ ಹಾಕೋಕ್ಕೇ ಒಂದು ಪ್ಯಾಂಟ್ಗೆ 10 ರೂಪಾಯಿ ಕೊಡಬೇಕಾಗತ್ತೆ. ಸೊ ಹಾಗಾಗಿನೇ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ 4 ವರ್ಷ ಆಯಿತು ನನ್ನ 2 ಮಕ್ಕಳಿಗೂ ಕೂಡ ಇದೇ ಬ್ರ್ಯಾಂಡ್ದು ಇದೇ ಥರದ್ದು ಪ್ಯಾಂಟ್ಸ್ನೇ ನಾನು ತರಿಸ್ತೀನಿ. ಸೊ ಬೆಸ್ಟ್ ಅಂದರೆ ಬೆಸ್ಟ್ ಇದೆ. 10/10 ಕೊಡ್ತೀನಿ ನಾನು. ಇದ್ರದ್ದು ಲಿಂಕ್ ಹೋಗಿ ಚೆಕ್ ಮಾಡಿ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು, ನಿಮ್ಮ ಮನೆಯಲ್ಲಿ ಏನಾದರೂ ಕ್ಯೂಟ್ ಬೇಬಿ ಗರ್ಲ್ ಇದ್ದರೆ, ಸೊ ಆ ಒಂದು ಬೇಬಿ ಗರ್ಲ್ಗೆ ಈ ಒಂದು ಕ್ಯೂಟ್ ಟೀ ಶರ್ಟ್ಸ್. ಓಕೆನಾ? ಸೊ ನಾನು ಯಾವತ್ತೂ ಟೀ ಶರ್ಟ್ಸ್ನ ಹೊರಗಡೆನೇ ತೊಗೊಂಡಿದ್ದು, ಅಂದರೆ ಆನ್ಲೈನೆಲ್ಲ ಹಾಕಿದ್ದಿಲ್ಲ. ಫಸ್ಟ್ ಟೈಮ್ ನಾನು ಆನ್ಲೈನ್ ಹಾಕಿದ್ದು. ಬಟ್ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಗುಡ್ ಕ್ವಾಲಿಟಿ ಟೀ ಶರ್ಟ್ ಸಿಗುತ್ತೆ ಅಂತೇಳಿ ನನಗಂತೂ ಶಾಕ್ ಆಯಿತು. ಯಾಕಂದರೆ ಹೊರಗಡೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಒಂದು ಟಿ ಶರ್ಟ್ಗೆ ಮಿನಿಮಮ್ 150 to 200 ರುಪೀಸ್ ಅಂತೂ ಕೊಡಲೇಬೇಕು ನಾವು. ಎಂಥ ಟಿ ಶರ್ಟ್ ಇದ್ದರೂ ನೀವು ರಸ್ತೆ ಬದಿನಲ್ಲಿ ತೊಗೊಂಡ್ರು ಅಷ್ಟೇ, ಎಲ್ಲೇ ತೊಗೊಂಡ್ರು ಅಷ್ಟೇ 150 to 200 ಇದ್ದೇ ಇರುತ್ತೆ. ಬಟ್ ಇಲ್ಲಿ ಜಸ್ಟ್ ನಾನು ಇದಕ್ಕೆ ಕೊಟ್ಟಿರೋದು ಒಂದು 225 ಏನೋ ಕೊಟ್ಟಿದ್ದೀನಿ ಅಷ್ಟೇ. 225 ಏನೋ ಕೊಟ್ಟಿದ್ದೀನಿ. ನಿಮಗೆ ಸೆಟ್ ಆಫ್ 5 ಬರುತ್ತೆ. 5 ಬರುತ್ತೆ ನಿಮಗೆ. ಪಿಂಕ್ ಕಲರ್, ಬ್ಲ್ಯಾಕ್ ಕಲರ್ ಆ್ಯಂಡ್ ಪಿಸ್ತಾ ಕಲರ್, ಆರೆಂಜ್ ಕಲರ್, ಆಮೇಲೆ ಇನ್ನೊಂದು ಯಾವುದೋ ಇದೆ ವೈಟ್ ಕಲರ್. ಸೊ 5 ಕಲರಲ್ಲಿ ಬರುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಲರ್ ಬಿಡೋದಿಲ್ಲ, ಏನೂ ಆಗೋದಿಲ್ಲ. ಆಮೇಲೆ ಪ್ರಿಂಟು ಕೂಡ ಹೋಗೋದಿಲ್ಲ. ಇದರಲ್ಲೂ ಕೂಡ ಅಷ್ಟೇ ಸೈಜಸ್ ಅವೈಲೇಬಲ್ ಇದೆ. ನೀವು ಒಂದು ಸರ್ತಿ ಹೋಗಿ ಚೆಕ್ ಮಾಡಿ. ಓಕೆನಾ? ಸೊ ಹೆಣ್ಮಕ್ಳಿಗಂತೂ ಈ ಥರ ಟಿ ಶರ್ಟ್ಸ್ ಅಂದರೆ ಇಷ್ಟ ಆಗುತ್ತೆ. ಆ್ಯಂಡ್ ಹೊರಗಡೆ ಎಲ್ಲ ಕಾಸ್ಟ್ಲಿ ಇರುತ್ತೆ. ಸೊ ಬೆಳೆಯೋ ಮಕ್ಕಳಿಗೆ ಈ ಥರ ಒಂದು ಡ್ರೆಸ್ಸಸ್ನ ಹಾಕೋದು ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಂಗಾಗಿ ನಿಮ್ಗೇನಾದ್ರದ್ದು ಇದ್ರದ್ದು ಲಿಂಕ್ ಏನಾದರೂ ಬೇಕಾಗಿದ್ದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಓಕೆನಾ? ಯಾಕಂದರೆ ನಾನು ಫುಲ್ ಖುಷಿಯಿಂದ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಪ್ರಾಡಕ್ಟ್ಸು ಕೂಡ ಅಷ್ಟು ಚೆನ್ನಾಗಿದೆ. ಎಲ್ಲರೂ ಕೂಡ ಸರ್ಚ್ ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ನೈಟ್ ವೇರ್ ಪ್ಯಾಂಟ್ಸ್ನ ತರಿಸಿದೆ. ಇದೂ ಅಷ್ಟೇ ಸೆಟ್ ಆಫ್ 5 ಏನೋ 6 ಬಂದಿದೆ ಅನಿಸುತ್ತೆ. ಇದ್ರದ್ದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಸ್ಟಿಚಸ್ ಚೆನ್ನಾಗಿದೆ ಒಳಗಡೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಿಪ್ಪ ಇದೆ. ಒಂಚೂರೂ ಸ್ಟಿಚಸ್ ಬಿಚ್ಚೋದಿಲ್ಲ, ಕಲರ್ ಶೇಡ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಪರ್ಫೆಕ್ಟಾಗಿ ಕೂಡುತ್ತೆ ಮಕ್ಕಳಿಗೆ. ಸೊ ಗಟ್ಟಿ ಇದೆ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ? ನಾನು ಆವಾಗಲೇ ಗರ್ಲ್ ಬೇಬಿಗೆ ಟಿ ಶರ್ಟ್ಸ್ ತೋರಿಸಿದ್ದೆ. ಇವಾಗ ನನ್ನ ಮಗನಿಗೆ ಅಂತ ಬಿಟ್ಟು ಇದು ಅಷ್ಟೇ ಸೆಟ್ ಆಫ್ 4 ಬರುತ್ತೆ. ಸೊ ಈ ಒಂದು ಸೆಟ್ ಆಫ್ 4 ಟಿ ಶರ್ಟ್ಸ್ಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಇದೂ ಅಷ್ಟೇ ಜಸ್ಟ್ ನಿಮಗೆ ಒಂದು ಹೊರಗಡೆ ತೊಗೊಳಕ್ಕೆ ನಿಮ್ಗೆ ಎಷ್ಟು ಬೀಳುತ್ತೆ, ಒಂದು ಟಿ ಶರ್ಟ್ಗೆ ನಿಮಗೆ ಒಂದು 200 ಅಂತೂ ಬೀಳುತ್ತೆ. ಬಾಯ್ಸ್ದಂತೂ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ನಾನು ಇದಕ್ಕೆ ಕೊಟ್ಟಿದ್ದು ಒಂದು 240 ಏನೋ ಕೊಟ್ಟಿದ್ದೀನಿ. 200 to 240 ಇದ್ರ ಒಳಗಡೆನೇ ಇದೆ. ಅಂದರೆ ಸೈಜ್ ಇಯರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನನಗೂ ಅಷ್ಟೊಂದು ನೆನಪಿಲ್ಲ. ನಾನು ಬೇಕಿದ್ದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಒಂದು ಸರ್ತಿ. ಬಟ್ ಕ್ವಾಲಿಟಿ ನಾನು ನಿಮಗೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ.
ಮಾಲಲ್ಲಿ ಏನು ಸಿಗುತ್ತಲ್ವಾ ಅದೇ ಥರ ಟಿ ಶರ್ಟ್ಸ್ ಇದೆ. ಸೊ ನನಗಂತೂ ನಂಬಕ್ಕೆ ಆಗಲಿಲ್ಲ, ಯಾಕಾದರೂ ಇಷ್ಟು ದಿನ ಹೊರಗಡೆ ತಂದೆ ಅನ್ನಿಸ್ತು. ಸೊ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ನಿಮ್ಗೇನಾದರೂ ಲಿಂಕ್ ಬೇಕಾಗಿದ್ದರೆ ಹೋಗಿ ಚೆಕ್ ಮಾಡಿ. ಸೊ ಸೆಟ್ ಆಫ್ 4 ಬರುತ್ತೆ. ಮಕ್ಕಳಿಗಂತೂ ಚೆನ್ನಾಗಿ ಅನಿಸುತ್ತೆ. ಈ ಥರ ಪ್ರಿಂಟ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸಖತ್ತಾಗಿದೆ. ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಎಲ್ಲ ಪೇರೆಂಟ್ಸ್ಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೇ ಥರ ಕಡಿಮೆ ಪ್ರೈಸ್ ಇರುವಂಥದ್ದು, ಗುಡ್ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಸನ್ನು ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಆದಷ್ಟು. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಟಾಯ್. ಸೊ ಮಕ್ಕಳ ಬಟ್ಟೆ ತೋರಿಸಿದ್ದೆ, ಡೈಲಿ ವೇರ್ ಪ್ಯಾಂಟ್ಸ್ ಆಯಿತು, ಟಿ ಶರ್ಟ್ಸ್ ಆಯಿತು, ಎಲ್ಲ ಆಯಿತು. ಇವಾಗ ಟಾಯ್ ಇಲ್ಲದೆ ಇದ್ದರೆ ಹೆಂಗಲ್ವಾ. ಸೊ ಈ ಒಂದು ಟಾಯ್ನ ನಾನು ಮೀಶೋದಲ್ಲಿ ತರಿಸಿದ್ದು. ಇದನ್ನು ಅಷ್ಟೇ, ಇಲ್ಲಿ ಏನು ಮೋಸ ಹೋಗ್ತಿದೆ ಅಂದರೆ, ನಾನು ಬ್ಲಿಂಕಿಟಲ್ಲಿ ಚೆಕ್ ಮಾಡಿದೆ. ಬ್ಲಿಂಕಿಟಲ್ಲಿ ಚೆಕ್ ಮಾಡಿದಾಗ ಇದ್ರದ್ದು ರೇಟ್ ಬಂದುಬಿಟ್ಟು 365 ಏನೋ ಇತ್ತು. 365 ಇತ್ತು. ಬಟ್ ಅದೇನಂದರೆ ಸೈಜಸ್ಸು ನಾಲ್ಕೇ ಸೈಜಸ್ ಇತ್ತು. ಅಂದರೆ ಇದೇನು ಜಾರಬಂಡಿ ಥರ ಇದೆಯಲ್ವಾ, ಅದು 4 ಇತ್ತು. ಆ 4ಕ್ಕೆ ಆಮೇಲೆ 2 ಕಾರ್ ಬರುತ್ತೆ, ಅಷ್ಟಕ್ಕೆ 365 ರೂಪಾಯಿ ಇತ್ತು. ಬಟ್ ನಾನು ಮೀಶೋದಲ್ಲಿ ಚೆಕ್ ಮಾಡಿದಾಗ ನಂಬಕ್ಕಾಗಲಿಲ್ಲ ಮಾರಾಯ ನನಗಂತೂ. ರೇಟ್ ಎಷ್ಟಂದರೆ, ನಿಮಗೆ ಇದರಲ್ಲಿ ಸೈಜಸ್ ಕೂಡ ಇರುತ್ತೆ, 4, 6, 10 ಈ ಥರ. ನಾನು 10 ತೊಗೊಂಡೆ, ಯಾಕಂದರೆ ನನಗಿಬ್ಬರು ಮಕ್ಕಳು ಇರೋದ್ರಿಂದ ಇದರಲ್ಲಿ ಇಬ್ಬಿಬ್ರಿಗೆ 5 ಅಂತ ಹೇಳ್ಬಿಟ್ಟು ಕೊಟ್ಟರೆ ಆಯಿತು ಅಂತೇಳಿ ನಾನು ಇದನ್ನು ತೊಗೊಂಡೆ. ನಿಮ್ಗೆ ನಂಬೋದಿಲ್ಲ, 275 285 ಇದೆ, ಓಕೆನಾ. ಅಷ್ಟು ಕಡಿಮೆ ಇದೆ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಕಡಿಮೆ ಪ್ರೈಸಿಂದು ಸಿಗುತ್ತೆ, ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ.